ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಬ್ಬದ ತಯಾರಿ ಎಲ್ಲ ಹೆಂಗ್ ನಡೀತಾ ಇದೆ? ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ತಯಾರಿ ಮಾಡ್ತಾ ಇರ್ತೀರಾ, ಎಲ್ಲರೂ ಕೂಡ ಶಾಪಿಂಗ್ ಕೂಡ ಮಾಡ್ತಾ ಇರ್ತೀರಾ. ಆದ್ರೆ ನಾನಿವತ್ತು ಶಾಪಿಂಗ್ಗೆ ಆಚೆ ಎಲ್ಲೂ ಹೋಗಿರ್ಲಿಲ್ಲ, ಎಲ್ಗೂ ಹೋಗೋ ಇಂಟ್ರೆಸ್ಟ್ ಇರ್ಲಿಲ್ಲ. ಸೀರೆ ಎಲ್ಲ ಏನ್ ತಗೊಳ್ಳೋದು ಬೇಡ ಅಂತ ಅನ್ಕೊಂಡು ನಾನೇನು ತಗೊಳಕ್ಕೂ ಹೋಗಿರ್ಲಿಲ್ಲ. ಹಂಗಾಗಿ ಚಿಕ್ಕಪೇಟೆ ಆಗ್ಲಿ ಮಲ್ಲೇಶ್ವರಂಗೆ ಹೋಗಕ್ಕೆ ಆಗಲ್ಲ ಬಿಡಿ, ಇವಾಗ ಅಂಗಡಿಗಳು ಕೂಡ ಇಲ್ಲ ಅಲ್ವಾ ರೋಡ್ ಸೈಡ್ ಅಲ್ಲಿ. ಹಾಗಾಗಿ ಅದಕ್ಕೇನೆ ನಾನು ಇವತ್ತು ಮಿಂತ್ರಾ ಇಂದ ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನ ನಿಮ್ಮ ಹತ್ರ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಅಷ್ಟೇನೆ. ಇವತ್ತು ಯೂಟ್ಯೂಬ್ದು ಟಿಪ್ಸ್ ಅದೆಲ್ಲ ಏನು ಇರಲ್ಲ. ವಿಡಿಯೋನ ನೋಡಕ್ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಕಂಪ್ಲೀಟ್ ಆಗಿ, ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಹೋಗ್ಬೋದು. ಯಾಕೆಂದ್ರೆ ಇದು ಜಸ್ಟ್ ನಾನು ತಗೊಂಡಿರೋ ಡ್ರೆಸ್ನ ನಿಮ್ಮ ಹತ್ರ ರಿವ್ಯೂ ಮಾಡ್ತಿದ್ದೀನಿ ಅಷ್ಟೇನೆ. ಯಾಕೆ ನಾನು ಇದನ್ನ ರಿವ್ಯೂ ಮಾಡ್ತಿದ್ದೀನಿ ಅಂತಂದ್ರೆ, ಡ್ರೆಸ್ ತುಂಬಾ ಚೆನ್ನಾಗಿದೆ, ಕಮ್ಮಿ ರೇಟ್ಗೆ ತುಂಬಾ ಚೆನ್ನಾಗಿರೋ ಡ್ರೆಸ್ ಸಿಕ್ಕಿದೆ ಮಿಂತ್ರಾದಲ್ಲಿ, ಮತ್ತೆ ಡಿಸ್ಕೌಂಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಕ್ಕಿದೆ. ಅದಕ್ಕೇನೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಯಾರಿಗಾದ್ರೂ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ತಗೊಬಹುದು, ಫೆಸ್ಟಿವಲ್ಗೂ ಯೂಸ್ ಮಾಡ್ಕೊಬಹುದು, ಮತ್ತೆ ನೀವೆಲ್ಲರೂ ಸಿಂಪಲ್ ಆಗಿ ಫಂಕ್ಷನ್ಗಳಿಗೆ ಹೋಗ್ತೀರಾ ಅಂದ್ರೆ ಅದಕ್ಕೂ ಕೂಡ ಯೂಸ್ ಆಗತ್ತೆ. ಅಷ್ಟು ಚೆನ್ನಾಗಿರೋದು ಕಮ್ಮಿ ರೇಟ್ಗೆ, ತುಂಬಾ ಕಮ್ಮಿ ರೇಟ್ಗೆ ಸಿಕ್ಕಿರೋ ಡ್ರೆಸ್. ಅದಕ್ಕೆ ಇದನ್ನ ಇವತ್ತು ನಿಮ್ಗೆ ಹೇಳೋಣ ಅಂತ ಅನ್ಬಿಟ್ಟು ಆಲ್ರೆಡಿ ಓಪನ್ ಕೂಡ ಮಾಡಿಬಿಟ್ಟಿದ್ದೀನಿ ನಾನು ಡ್ರೆಸ್ನ. ಮೊನ್ನೆನೆ ಬಂತು, ಆದರೆ ನನಗೆ ಅದು ವಿಡಿಯೋ ಮಾಡ್ಕೊಳಕ್ ಆಗಿರ್ಲಿಲ್ಲ. ಸ್ವಲ್ಪ ಮನೆಯಲ್ಲಿ ಕ್ಲೀನಿಂಗು ಅದು ಇದು ಅಂತ ಅನ್ಕೊಂಡು ಮಾಡೋಕ್ಕಾಗಿರ್ಲಿಲ್ಲ. ಅದಕ್ಕೆ ಇವತ್ತು ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ನಾನು ಆಲ್ರೆಡಿ ಇದು 2ನೇ ಸಲ ನಾನು ಮಿಂತ್ರಾಯಿಂದ ಡ್ರೆಸ್ನ ತಗೊತಾ ಇರೋದು. ಇದಕ್ಕೆ ಮುಂಚೆ ಒಂದು ಡ್ರೆಸ್ನ ತಗೊಂಡಿದ್ದೆ. ಆ ಡ್ರೆಸ್ಸು ಅಷ್ಟೇ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಫೋಟೋ ನೋಡಿರ್ತೀರ ನೀವು, ಫೋಟೋ ಹಾಕ್ತೀನಿ ನೋಡಿ ಇವಾಗ. ಅದು ಒಂಥರ ನಂಗೆ ಸಖತ್ ಕಂಫರ್ಟ್ ಅನ್ಸುತ್ತೆ ಗೊತ್ತಾ ಡ್ರೆಸ್ಸು. ಯಾಕೆಂದ್ರೆ ಸಿಂಪಲ್ ಆಗಿದ್ರು ನೋಡೋದಕ್ಕೆ ಒಂದ್ಸರಿ ಅದು ವಾಶ್ ಮಾಡಿ ಆದ್ಮೇಲೆ ಪ್ರತಿ ಸಲ ಐರನ್ ಮಾಡ್ಬೇಕಾಗತ್ತೆ. ಡ್ರೆಸ್ನ ಐರನ್ ಮಾಡಿ ಪ್ರತಿ ಸಲ ಹಾಕೊಂಡಾಗ್ಲೂ ಕೂಡ ಹೊಸ ಬಟ್ಟೆ ತರನೇ ಅನ್ಸುತ್ತೆ. ಮತ್ತೆ ಹಾಕೊಳ್ಳೋದಕ್ಕೂ ಕೂಡ ತುಂಬಾ ಕಂಫರ್ಟ್ ಆಗಿದೆ ಡ್ರೆಸ್ಸು. ನೋಡೋದಕ್ಕೂ ಸಖತ್ತು ಒಂಥರ ಅಫಿಷಿಯಲ್ ಲುಕ್ ಅಂತ ಅನ್ಬೋದು. ನಿಮ್ಗೆ ಸಿಂಪಲ್ ಆಗಿ ಏನೋ ಎಲ್ಲಾದ್ರೂ ಆಚೆ ಹೋಗೋದಕ್ಕಾಗ್ಲಿ ಅಥವಾ ಕೆಲ್ಸಕ್ಕೆ ಆಗ್ಲಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದೇ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ಯೂಸ್ ಆಗುವಂತ ಡ್ರೆಸ್ಸು. ನಾನು ಅಂಥದನ್ನೇ ನೋಡಿ ತಗೊಂತೀನಿ ತಗೊಳ್ಳೋದಾದ್ರೆ, ಯಾಕೆಂದ್ರೆ ಎಲ್ಲದಕ್ಕೂ ಯೂಸ್ ಆಗಬೇಕು. ನಾನು ಸ್ಯಾರಿಗಳನ್ನ ಉಟ್ಕೊಂಡು ಫಂಕ್ಷನ್ಗಳಿಗೆ ಹೋಗೋದು ಸ್ವಲ್ಪ ಕಮ್ಮಿನೇ. ಅದರಲ್ಲೂ ನಾನು ಗಾಡಿ ಓಡಿಸ್ಕೊಂಡು ಹೋಗೋದು ಅಥವಾ ಬಸ್ಗಳಲ್ಲಿ ಹೋಗೋದು ಈ ತರ ಏನಾದ್ರು ಇತ್ತು ಅಂತಂದ್ರೆ ನನಗೆ ಸ್ವಲ್ಪ ಕಂಫರ್ಟಬಲ್ ಇರಲ್ಲ ಸ್ಯಾರಿನಲ್ಲಿ. ಅದಕ್ಕೆ ನಾನು ಜಾಸ್ತಿ ಡ್ರೆಸ್ಗಳನ್ನೇ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ತಗೊಳ್ಳೋ ಡ್ರೆಸ್ಗಳನ್ನ ಸ್ವಲ್ಪ ರಿಚ್ ಲುಕ್ ಇರ್ಲಿ ಅಂತ ಅನ್ಬಿಟ್ಟು ತಗೊಳ್ಳೋದು. ಆಯ್ತಾ, ಇದ್ರ ಫೋಟೋ ಹಾಕ್ತೀನಿ ನೋಡಿ. ನಂಗೆ ಸಿಕ್ಕಾಬಟ್ಟೆ, ನಾನು ಹೆಂಗ್ ನೋಡಿದೀನಿ ಆ ಫೋಟೋದಲ್ಲಿ ಅದೇ ತರನೇ ಇದೆ ಡ್ರೆಸ್ಸು. ಏನ್ ಫೋಟೋದಲ್ಲಿ ಒಂಥರ ಮತ್ತೆ ಬಂದ ಮೇಲೆ ಒಂಥರ ಪ್ರಾಡಕ್ಟ್ ಆ ತರ ಇಲ್ಲ. ಅದಕ್ಕೆ ನಿಮ್ಗೆ ಇದನ್ನ ತೋರ್ಸೋಣ ಅಂತ ಅನ್ಬಿಟ್ಟು. ಇದು ದುಪ್ಪಟ ಆಯ್ತಾ, ದುಪ್ಪಟ ಅಂತೂ ನಂಗೆ ಸಖತ್ ಇಷ್ಟ ಆಗೋಯ್ತು. ಕಲ್ಲರು ಅಷ್ಟೇ ರಿಚ್ ಕಲರ್ ಆಗಿದೆ ಅಲ್ಲ. ಒಂಥರ ಇದು ಡಬಲ್ ಶೇಡ್ ಅಲ್ಲಿ ಇದೆ, ಗೋಲ್ಡ್ ಶೇಡು ಮತ್ತೆ ಪಿಂಕ್ ಎಲ್ಲ ಮಿಕ್ಸ್ ಇರೋದ್ರಿಂದ ಡಬಲ್ ಶೇಡ್ ಕಾಣಿಸುತ್ತೆ. ನಿಮಗೆ ಯಾವ ತರ ಕಾಣ್ತಿದೆ ಗೊತ್ತಿಲ್ಲ ವಿಡಿಯೋದಲ್ಲಿ, ನನ್ಗಂತೂ ಸಖತ್ ಇಷ್ಟ ಆಯ್ತು. ಇದು ದುಪ್ಪಟ. ಪ್ಯಾಂಟು ಅಷ್ಟೇ, ಪ್ಯಾಂಟ್ ಸಾಫ್ಟ್ ಆಗಿ ಸಖತ್ತಾಗಿ ಬಂದಿದೆ ಪ್ಯಾಂಟು ನೋಡಿ. ಪ್ಯಾಂಟ್ ಬಾಟಮ್ಗೂ ಕೂಡ ಇದು ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಗೋಲ್ಡ್. ಇದರಲ್ಲಿ ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ. ಒಂದು ಜೋಬ್ ಕೂಡ ಕೊಟ್ಟಿದ್ದಾರೆ. ಎಲ್ ಸೈಜಲ್ಲೇ ತಗೊಂಡೆ, ಯಾಕೆಂದ್ರೆ ಮತ್ತೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಲ್ಲ. ಹಾಗಾಗಿ ಇದೇನಿದು ವರಮಹಾಲಕ್ಷ್ಮಿ ಹಬ್ಬಿಗೆ ಸೀರೆ ಉಟ್ಕೊಳ್ಳೋದು ಬಿಟ್ಬಿಟ್ಟು, ಸೀರೆ ತಗೊಳ್ಳೋದು ಬಿಟ್ಬಿಟ್ಟು ಡ್ರೆಸ್ ತಗೊಂಡಿದ್ದಾಳೆ ಅಂತ ಅನ್ಕೊಂಬೇಡಿ. ಅದೇ ಹೇಳ್ದೆ ಅಲ್ಲ, ಸೀರೆ ಉಟ್ಕೊಂತೀನಿ, ಸೀರೆ ಇದಾವೆ, ಇರೋದೇ ಸಾಕು ಅಂತ ಅನಿಸ್ತು. ಅದಕ್ಕೆ ಸೀರೆ ತಗೊಂಡ್ಲಿಲ್ಲ. ಇಲ್ಲಾಂದ್ರೆ ಸೀರೆನೇ ನಾನು ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈಗಿರೋ ಸೀರೆನೆ ನಾನು ಪೂಜೆ ಟೈಮ್ಗೆ ಅಷ್ಟೇ ಉಟ್ಕೊಳ್ಳೋದು. ಅದಕ್ಕೆ ಅಷ್ಟು ಕುಟ್ಕೊಂಡ್ರೆ ಸಾಕು. ಬೆಳಗ್ಗೆಯಿಂದ ಹಾಕೊಳಕ್ ಡ್ರೆಸ್ ಬೇಕು ಅಂತ ಅನ್ಬಿಟ್ಟು ಈ ಡ್ರೆಸ್ನ ತಗೊಂಡಿದ್ದು ನೋಡಿ. ಸಖತ್ತು ರಿಚ್ ಆಗಿ ಕಾಣುತ್ತೆ ಡ್ರೆಸ್ ಮಾತ್ರ. ಕಲರ್ ಅಂತೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಒಂದು ಸ್ಟಿಚ್ ಹಾಕಿಸ್ಬಿಡ್ಬೇಕು ನಮ್ಮಮ್ಮ ಹತ್ರ, ಇನ್ನೂ ಹಾಕ್ಸಿಲ್ಲ. ಇದೊಂಥರ ಲೇಸ್ ಟೈಪ್, ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಇದು ಲೇಸ್ ಟೈಪ್ ಅಲ್ಲಿ ಇದೆ. ಒಳಗಡೆ ಲೈನಿಂಗ್ ಕೊಟ್ಟು ಹೊಲ್ದಿದ್ದಾರೆ. ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಫೋಟೋ ಹಾಕಿರ್ತೀನಿ ನೋಡಿ. ಈ ತರ ಇರುತ್ತೆ. ಇದ್ರ ರೇಟ್ ಕೇಳಿದ್ರೆ ಅಂತೂ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ತುಂಬಾ ಕಮ್ಮಿ ರೇಟಿಗೆ ಸಿಕ್ಕಿದ್ದು ಡ್ರೆಸ್ಸು ನನಗೆ, ಇಷ್ಟು ಕ್ವಾಲಿಟಿ ಡ್ರೆಸ್ಸು. ಇದು ಬಂದು ರೇಟ್ ಅದರಲ್ಲಿ ಇರೋದು 1958 rupees ಇದೆ ಆಯ್ತಾ. MRP ಪ್ರೈಸು. MRP ಪ್ರೈಸ್ಗೆ ಅವ್ರೇನು ಕೊಡಲ್ಲ ತಗೊಳ್ಳಿ. ಅದರಲ್ಲಿ ಅದು ನಾನು ತಗೊಳ್ಳೋವಾಗ, ನಾನು ಆರ್ಡರ್ ಮಾಡೋವಾಗ 800 ಚೇಂಜ್ ಎಷ್ಟೋ ಇತ್ತು. 850ನೋ 850ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 800 ಚೇಂಜ್ ಇತ್ತು ಅದು ನಾನು ಆರ್ಡರ್ ಮಾಡಿದಾಗ. ಆದರೆ ನನಗೆ ಅದು ಡಿಸ್ಕೌಂಟ್ ಮತ್ತೆ 200 ಡಿಸ್ಕೌಂಟ್ ಆಗಿಬಿಟ್ಟು 600 ಚೇಂಜ್ಗೆ ನನಗೆ ಬಂದಿದ್ದು. ಇದು ಬರೀ 600 ಚೇಂಜ್ಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ನನಗೆ ಸಿಕ್ಕಿರೋದು.
ಆದರೆ ಇವಾಗ ಅದು 914 ರುಪೀಸ್ ಏನೋ ತೋರಿಸ್ತಾ ಇದೆ. ಮತ್ತೆ ನಿಮಗೆ ಡಿಸ್ಕೌಂಟ್ ಸಿಗ್ಬೋದು. ನೋಡಿ, ನಾನು ಲಿಂಕ್ ಹಾಕಿರ್ತೀನಿ. ಇದ್ರ ಲಿಂಕ್ನ ಯಾರಿಗಾದ್ರೂ ಬೇಕು ಅನ್ನೋದಾದ್ರೆ ಈ ಲಿಂಕ್ ಹಾಕಿರ್ತೀನಿ, ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಅದೇ ರೇಟಲ್ಲೇ ಸಿಗುತ್ತಾ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಡಿಸ್ಕೌಂಟ್ ಇದೆ ಮಿಂತ್ರಾದಲ್ಲಿ ಡಿಸ್ಕೌಂಟ್ ಇದೆ. ಮಿಂತ್ರಾ ಮಾತ್ರ ಅಲ್ಲ, ಫ್ಲಿಪ್ಕಾರ್ಟಲ್ಲೂ ಅಷ್ಟೇನೆ. ಈಗೆಲ್ಲಾನು ಇದು ಸೇಲ್ ನಡೀತಾ ಇತ್ತಲ್ಲ, ಫ್ರೀಡಮ್ ಸೇಲ್ ಎಲ್ಲ ನಡೀತಾ ಇತ್ತಲ್ಲ, ತುಂಬಾ ಕಮ್ಮಿ ರೇಟ್ಗೆ ಫ್ಲಿಪ್ಕಾರ್ಟಲ್ಲೆಲ್ಲ ಚೆನ್ನಾಗಿರೋ ಐಟಮ್ಸ್ಗಳೆಲ್ಲ ಸಿಕ್ತಿತ್ತು ನಿಮ್ಗೆ. ಎಲ್ಲಾ ತರನು ಮನೆಗೆ ಯೂಸ್ ಮಾಡೋದಾಗ್ಲಿ ಅಥವಾ ಡ್ರೆಸ್ಗಳಾಗ್ಲಿ ಸ್ಯಾರಿಗಳಾಗ್ಲಿ ಎಲ್ಲಾ ತರನು ಕಮ್ಮಿ ರೇಟಿಗೆ ಸಿಕ್ತಿತ್ತು. ಅದೇ ತುಂಬಾ ಕಮ್ಮಿ ರೇಟ್ಗೆ ನನಗೆ ಈ ಡ್ರೆಸ್ ಸಿಕ್ಕಿದ್ದು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ತಗೊಳ್ಳೋರು ಯಾರಾದ್ರೂ ಇದ್ರೆ ತಗೊಳ್ಳಿ ಅಂತ ಅಂದ್ಬಿಟ್ಟು. ಕಾಣಿಸ್ತಾ ಇದೆಯಾ? ಫುಲ್ ಕಾಣಿಸ್ತಾ ಇದೆಯಾ ಡ್ರೆಸ್ಸು? ಈ ತರ ಇದೆ ಡ್ರೆಸ್ಸು, ಕಾಣ್ತಿದೆ ಅಂತ ಅನ್ಕೊಂತೀನಿ. ಕಲರ್ ಸಕ್ಕದಾಗಿದೆ, ಗೋಲ್ಡ್ ಶೇಡ್ ಇದೆ. ಹಾಕ್ಕೊಂಡಾಗ ನಾನು ಹಬ್ಬದ ದಿನ ಹಾಕ್ಕೊತೀನಲ್ಲ, ಹಬ್ಬದ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನಂದು ಹಳೆ ಇನ್ನೊಂದು ಡ್ರೆಸ್ಸು ಹೇಳ್ದೆ ಅಲ್ಲ, ಅದ್ರದ್ದು ಫೋಟೋ ಹಾಕಿದ್ದೆ ಅಲ್ಲ, ಎರಡರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಏನಾದರೂ ಬೇಕು ಅನ್ನೋದಾದರೆ ನೀವು ಪರ್ಚೇಸ್ನ ಮಾಡ್ಕೊಬೋದು, ಆಯಿತಾ? ಅದಕ್ಕೇನೆ ಬೇಕಿದ್ರೆ ತಗೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಅಷ್ಟೇನೆ. ಇಷ್ಟೇ, ಈ ವಿಡಿಯೋ ಕೂಡ ಇಷ್ಟೇನೆ. ತುಂಬ ಕಮ್ಮಿ ರೇಟ್ಗೆ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಮಿಂತ್ರಾದಲ್ಲಿ. ತಗೊಳ್ಳಿ, ಟ್ರೈ ಮಾಡಿ. ಕ್ವಾಲಿಟಿ ಒಂದ್ಸರಿ ವಾಶ್ ಮಾಡಿದ್ಮೇಲೆ ಪ್ರಾಡಕ್ಟ್ ಸ್ವಲ್ಪ ಸಿಂಕ್ ಆಗೋದು, ಅಂದರೆ ಬಟ್ಟೆ ಸಿಂಕ್ ಆಗೋದು ಆ ಥರ ಏನೂ ಇಲ್ಲ. ನನಗೆ ಇನ್ನೊಂದು ಡ್ರೆಸ್ ಹೇಳ್ದೆ ಅಲ್ಲ, ಅದು ಎಷ್ಟು ಸಲ ವಾಶ್ ಮಾಡಿಬಿಟ್ಟಿದ್ದೀನಿ. ಆದರೆ ಪ್ರತಿ ಸಲ ಅದನ್ನು ಐರನ್ ಮಾಡ್ಕೊಬೇಕು. ಆದರೆ ಇದನ್ನು ಐರನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ಲೇಸ್ದು, ಕಾಣಿಸ್ತಿದ್ಯಾ? ಇದು ಲೇಸ್ದು. ಹಾಗಾಗಿ ಇದನ್ನು ಐರನ್ ಮಾಡ್ಕೊಂಡು ಕುತ್ಕೊಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಡ್ರೆಸ್ಸು. ನಾನೇನಾದ್ರು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡ್ತಿದ್ನೇನೋ. ನಂಗೆ ಸಖತ್ ಇಷ್ಟ ಆಯಿತು. ಸಖತ್ತು ಸಾಫ್ಟಾಗಿ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಬೋದು, ಆಯಿತಾ? ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಅಷ್ಟೇ, ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.